ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ತರಗತಿಗೆ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತಿನ ತರಗತಿಯಲ್ಲಿ 21 ಮತ್ತು 22ನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳನ್ನು ಅಧ್ಯಯನ ಮಾಡೋಣ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ನಿಮ್ಮ ಸ್ನೇಹಿತರು ಸಹ ಈ ವಿಡಿಯೋದ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಹಲವಾರು ವಿಷಯಗಳನ್ನ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ. ಓಕೆ, ಗಜರಾಜ್ಗೂ ಬೇಕಾಗಿದೆ Z+ ಭದ್ರತೆ, ಮೆದುಳು ಗೆಡ್ಡೆ ತೆಗೆಯಲು ಐಬ್ರೋ ಮೂಲಕ ಸರ್ಜರಿ ಮಾಡಿರ್ತಕ್ಕಂಥದ್ದು, ಹಾಗೆ ಜಿರಳೆಗಳ ಮೂಲ ಆಗ್ನೇಯ ಏಷ್ಯಾ, ಇನ್ನೂ ಹಲವಾರು ಮಾಹಿತಿಗಳು ಇದರಲ್ಲಿದೆ. ಇದರಲ್ಲಿ ಮೇನ್ ಮಾಹಿತಿಗಳು ಬಂದು ನಾನು ಇವಾಗ ಹಾಕಿರ್ತಕ್ಕಂಥದ್ದು. ಅದೇ ರೀತಿ ಈಗಾಗಲೇ 11,000ಕ್ಕೂ ಹೆಚ್ಚು ಜನರಿರ್ತಕ್ಕಂತಹ ನಮ್ಮ ಸ್ಪರ್ಧಾ ವಿನಯ ಟೆಲಿಗ್ರಾಮ್ ಚಾನಲ್ಗೆ ನೀವು ಕೂಡ ಜಾಯ್ನ್ ಆಗಿ ದಿನನಿತ್ಯದ ದಿನನಿತ್ಯದಲ್ಲಿ ನ್ಯೂಸ್ ಪೇಪರ್ಸ್, ಪೇಪರ್ ಕಟಿಂಗ್ಸ್ ಹಾಗೂ ಓಲ್ಡ್ ಕ್ವಶನ್ ಪೇಪರ್ಸ್ ಹಾಗೂ ಹಲವಾರು GK ಸಂಬಂಧಿತ ಮಾಹಿತಿಗಳನ್ನ ಈಗಾಗಲೇ 11,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸದುಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ. ಹಾಗೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಈ ಒಂದು QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಜಾಯ್ನ್ ಆಗೋದು. ಅದೇ ರೀತಿ ನಿಮ್ಮ ಪರ್ಸನಲ್ ಫೀಡ್ಬ್ಯಾಕ್ ಏನಾದ್ರೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮಗೆ ತಿಳಿಸ್ಬೋದು. ಸ್ನೇಹಿತರೆ, ನಮ್ಮ ಆಡಳಿತ ಸಿಬ್ಬಂದಿ ಖಂಡಿತವಾಗಿಯೂ ನಿಮ್ಮ ಜೊತೆ ರೆಸ್ಪಾನ್ಸ್ ಅನ್ನ ಮಾಡ್ತಾರೆ ಅಂತ ಹೇಳಿ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಅದೇ ರೀತಿ ಒಂದು ತರಗತಿಯನ್ನ ಮಾಡಬೇಕು ಅಂತ ನಾನು ಅನ್ಕೊಂಡಾಗ, ಅಂದ್ರೆ ಇವತ್ತಿನ ತರಗತಿ ಅಲ್ಲ, ಈ ಹಿಂದೆ ತರಗತಿಗಳನ್ನೆಲ್ಲ ಮಾಡಬೇಕು ಅಂತ ಅನ್ಕೊಂಡಾಗ ನನಗೆ ಹಲವಾರು ಸಮಸ್ಯೆಗಳೆಲ್ಲ ಎದುರಿಸಿದ್ದೀನಿ. ಆವಾಗ ನಮಗೆ ನೆನಪು ಬಂದಿದ್ದು ಒಂದು ಥಾಟ್, ಅಬ್ದುಲ್ ಕಲಾಂ ಅವರು. ನೋಡಿ ಎಷ್ಟು ಬೆಸ್ಟ್ ಥಾಟ್ ಇದೆ ಅಂತೇಳಿ. ಒಂದು ನಿಮಿಷ. ಓಕೆ, ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಉತ್ತಮ ಪುಸ್ತಕ 100 ಸ್ನೇಹಿತರಿಗೆ ಸಮಾನ, ಆದರೆ ಒಬ್ಬ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮ. ಇದು ಹೇಳಿರ್ತಕ್ಕಂಥದ್ದು ಯಾರು? ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಓಕೆ, ಒಂದು ಉತ್ತಮ ಪುಸ್ತಕ 100 ಸ್ನೇಹಿತರಿಗೆ ಸಮಾನ, ಅದೇ ರೀತಿ ಒಬ್ಬ ಉತ್ತಮ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮ. ಇವತ್ತು ಕೂಡ ಸ್ನೇಹ ಅನ್ನೋದು ಬಹಳ ಉತ್ತಮವಾದದ್ದು. ಅದೇ ರೀತಿ ಒಬ್ಬ ಉತ್ತಮ ಸ್ನೇಹಿತ ನಿಮ್ಮ ಕಡೆ ಇದ್ರೆ ಅದು ಒಂದು ಗ್ರಂಥಾಲಯಕ್ಕೆ ಸಮ ಅಂತೇಳಿ ಅಬ್ದುಲ್ ಕಲಾಂ ಅವರು ಹೇಳಿರ್ತಕ್ಕಂಥದ್ದು. ಮಾಜಿ ರಾಷ್ಟ್ರಪತಿಗಳು, ನಿಮಗೆ ಗೊತ್ತು, ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ. ಓಕೆ, ಇವರು ಹೇಳಿರ್ತಕ್ಕಂಥದ್ದು. ನಾನು ನಿನ್ನೆ ತರಗತಿಯಲ್ಲಿ ಹೇಳಿದ್ದೆ ನಮ್ಮ ಸ್ನೇಹಿತನ ಬಗ್ಗೆ, ಆದ್ದರಿಂದ ಈ ಒಂದು ಥಾಟನ್ನ ಹಾಕ್ಬೇಕಂತೇಳಿ ನನಗೆ ಇವತ್ತು ಅನ್ನಿಸ್ತು, ಅದಕ್ಕೋಸ್ಕರ ಹೇಳ್ತೇನೆ. ಓಕೆ, ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ. ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ. ಓಕೆ, ಭಾರತದಲ್ಲಿ ಪ್ರತಿ ವರ್ಷ ಮೇ 21ನೇ ತಾರೀಕು ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನವನ್ನಾಗಿ ಆಚರಿಸಲಾಗುತ್ತದೆ. ಏನಕ್ಕಂದ್ರೆ ಅಂದಿನ ಪ್ರಧಾನಿ ಮೇ 21, 1991ರಲ್ಲಿ ಅಂದ್ರೆ ರಾಜೀವ್ ಗಾಂಧಿ ಅವರು ಉಗ್ರರ ಒಂದು ಆತ್ಮಾಹುತಿ ದಾಳಿಗೆ ಬಲಿಯಾಗ್ತಾರೆ. ಆ ದಿನದ ಸ್ಮರಣಾರ್ಥ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನವನ್ನ ಘೋಷಣೆ ಮಾಡಲಾಗ್ತದೆ. ಅಂದ್ರೆ ಇದರ ಉದ್ದೇಶ ಏನಂದ್ರೆ ಭಯೋತ್ಪಾದನೆಯ ಅಪಾಯವನ್ನು ಕುರಿತು ದೇಶದ ಎಲ್ಲಾ ವರ್ಗಗಳ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು. ಸ್ನೇಹಿತರೆ, ಮೇ 21, 1991ರಂದು ಅದಕ್ಕಿನ ಪ್ರಧಾನಿ ರಾಜೀವ್ ಗಾಂಧಿ ಅವರನ್ನ ಉಗ್ರರು ಏನ್ ಮಾಡಿದ್ರೆ ಹತ್ಯೆಯನ್ನ ಮಾಡ್ತಾರೆ. ಆ ಕಾರಣದಿಂದ ಆ ಒಂದು ರಾಜೀವ್ ಗಾಂಧಿ ಅವರ ಬಲಿಯಾದ ದಿನವನ್ನ ನಾವು, ಅವರ ಸ್ಮರಣಾರ್ಥವನ್ನ ನಾವು ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನವನ್ನಾಗಿ ಆಚರಣೆಯನ್ನ ಮಾಡ್ತೀವಿ. ನೋಡಿ, ಗಜರಾಜನಿಗೂ ಬೇಕಾಗಿದೆ Z+ ಭದ್ರತೆ. ಗಜರಾಜನಿಗೂ ಬೇಕಾಗಿದೆ Z+ ಭದ್ರತೆ. Z+ ಸೆಕ್ಯೂರಿಟಿ ಗೊತ್ತು ನಿಮ್ಗೆ ಈಗಾಗಲೇ. ದೇಶದ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಿಗೆ ನೀಡ್ತಕ್ಕಂತಹ ಒಂದು Z+ ಭದ್ರತೆ. ಓಕೆ, ಭಾರತದಲ್ಲಿ ಒಟ್ಟು ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಆನೆ ಗಣತಿ ಪ್ರಾರಂಭವಾಗಿದೆ. ಇದೆಲ್ಲ ಗೊತ್ತಿರೋದು, ಕರ್ನಾಟಕದಲ್ಲಿ ಆನೆ ಗಣತಿ ಪ್ರಾರಂಭವಾಗಿರ್ತಕ್ಕಂಥದ್ದು. ಓಕೆ, ಭಾರತದಲ್ಲಿರುವ ಒಟ್ಟು ಆನೆಗಳ ಸಂಖ್ಯೆಗೆ ಹೋಲಿಸಿದರೆ ಕರ್ನಾಟಕದಲ್ಲಿ 2023 ಆನೆ ಗಣತಿಯ ಪ್ರಕಾರ ಅತ್ಯಂತ ಹೆಚ್ಚು ಅಂದ್ರೆ 6,395 ಆನೆಗಳು ನಮ್ಮ ಕರ್ನಾಟಕದಲ್ಲೇ ಇರ್ತಕ್ಕಂಥದ್ದು. ಓಕೆ, 2017ರಿಂದ 2023 ಅವಧಿಯಲ್ಲಿ 346 ಆನೆಗಳ ಸಂಖ್ಯೆ ಹೆಚ್ಚಾಗಿರುವುದು ಸಂತಸದ ಸಂಗತಿ. ಓಕೆ, ನಮ್ಮ 2017ರಿಂದ 2023 ಸುಮಾರು ಒಂದು 6 ವರ್ಷ ಎಷ್ಟು ಆನೆಗಳು ಹೆಚ್ಚಾಗಿದ್ದಾವೆ ಅಂದ್ರೆ ಸುಮಾರು 346 ಆನೆಗಳು ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿರೋದಂತ. ಆನೆಗಳು ನಮ್ಮ ಪರಿಸರ ವ್ಯವಸ್ಥೆಯನ್ನ ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಓಕೆ, ಕಳೆದ 5 ತಿಂಗಳಲ್ಲಿ ಈಗ 5 ತಿಂಗಳು ಅಂದ್ರೆ ಜನವರಿ ಟು ಜೂನ್
ಜನವರಿ ಟು ಮೇ. ಓಕೆ, 5 ತಿಂಗಳಲ್ಲಿ, ಈ ಕಳೆದ 5 ತಿಂಗಳಲ್ಲಿ ಸುಮಾರು 26 ಆನೆಗಳು ಅಸಹಜ ರೀತಿಯಲ್ಲಿ ಸಿಲುಕಿವೆ. ಅಂದ್ರೆ ಏನಾಗಿದೆ ಅಂತಾನೆ ಗೊತ್ತಿಲ್ಲ. ಓಕೆನಾ. ಈ ಸಹಜ ಸಾವು ಅಂದ್ರೆ ಈಗ ಒಯ್ಯೋ ಸಹಜ ಕಾಯಿಲೆ ಇರ್ತವೆ, ಅಥವಾ ಇನ್ನೊಂದು ಕಂದಕ್ಕೆ ಬಿದ್ದಿರ್ಬೋದು, ಈ ರೀತಿಯಾಗಿ. ಆದ್ರೆ ಅಸಹಜ ರೀತಿ, ಓಕೆ, ಇದು ಏನಕ್ಕೆ ಸತ್ತಿದೆ ಅಂತಲೂ ಗೊತ್ತಾಗ್ತಿಲ್ಲ. ಈ ರೀತಿಯಲ್ಲಿ ಈ ಆನೆಗಳು ಅಸುನೀಗಿರ್ತಕ್ಕಂಥದ್ದು ಕಾಡಿನ ನಾಶ ಹಾಗೂ ಹೆಚ್ಚುತ್ತಿರುವ ನಗರೀಕರಣ ಎಲ್ಲಕ್ಕೂ ಕಾರಣ. ಓಕೆ, ಕಾಡಿನ ನಾಶ, ನಮ್ಮ ಇವತ್ತೇನು ಕಾಡನ್ನ ಕಡಿದು ಅದನ್ನ ಏನ್ ಮಾಡ್ತೀವಿ, ನಗರೀಕರಣ ಮಾಡ್ತೀವಿ. ಆದ್ರೆ ಅದೇ ಇದೆಲ್ಲಕ್ಕೂ ಮೂಲ ಕಾರಣ ಅಂತೇಳಿ ಹೇಳಿರ್ತಕ್ಕಂಥದ್ದು. ಆನೆಗಳು ಆಹಾರದ ಕೊರತೆಯಿಂದಾಗಿ ಅವೇನ್ ಮಾಡ್ತಾರೆ, ಕಾಡನ್ನ ತೊಡೆದು ನಾಡಕ್ ಬರ್ತಾರೆ. ಮೊದಲೆಲ್ಲ ಏನ್ ಮಾಡ್ತಾ ಇದ್ರು, ಆನೆ ದಂತಕ್ಕಾಗಿ ಆನೆಯನ್ನ ಕೊಲ್ತಿದ್ರು. ಓಕೆನಾ. ಆದ್ರೆ ಈಗ ಮನುಷ್ಯನ ಆಕ್ರಮಣಕಾರಿ, ಅಂದ್ರೆ ಆ ಒಬ್ಬ ಮನುಷ್ಯ ಒಬ್ಬ ಆನೆಯನ್ನ ಕಂಡ್ರೆ ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಅದನ್ನ ಕಲ್ ತಗೊಂಡು ಹೊಡಿಯೋದು, ಇಲ್ಲ ಮತ್ತೊಂದು ರೀತಿ ದಾಳಿಯನ್ನ ಮಾಡೋದು, ಪಟಾಕಿಗಳನ್ನ ಸಿಡಿಸೋದು, ಈ ರೀತಿಯ ಅದನ್ನ ಗಾಬರಿ ಮಾಡಿ ಅದನ್ನ ಆಕ್ರಮಣಕಾರಿ ಮನಸ್ಥಿತಿಯ ಪರಿಣಾಮ ಇದ್ ಮಾಡ್ತೀವಿ ನಾವು. ಅದನ್ನ ನಮ್ಮ ಮೇಲೆ ಆಕ್ರಮಣ ಮಾಡೋದಿಲ್ಲ, ಅದು ಎದುರುಕೊಂಡು ಓಡಿ ಇನ್ನೊಂದು ಏನಾದ್ರು ಪ್ರಾಬ್ಲಮ್ ಮಾಡೋದು, ಈ ರೀತಿಯಾದಂತಹ ಒಂದಷ್ಟು ಇದನ್ನ ನಾವು ಮಾಡ್ತೀವಿ. ಓಕೆ, ಸರ್ಕಾರ ಇವತ್ತು ಎಷ್ಟೇ ಮುಂಜಾಗ್ರತೆ ಕ್ರಮವನ್ನ ಕೈಗೊಂಡ್ರೂ ಸಹ ಪಶ್ಚಿಮ ಘಟ್ಟದವೇ ಆನೆಗಳ ಆವಾಸ ಸ್ಥಾನ. ಓಕೆ, ಆ ಆವಾಸ ಸ್ಥಾನ ಹತ್ತಿರ ವಾಸಿಸುವ ಜನರು ಕಾಡನ್ನ ರಕ್ಷಣೆ ಮಾಡಬೇಕು. ಅಕ್ರಮವಾಗಿ ಆ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಬೇಸಾಯ ಮಾಡೋದನ್ನ ನಿಲ್ಲಿಸಬೇಕು, ಗಣಿಗಾರಿಕೆ ಇವೆಲ್ಲವನ್ನು ನಿಲ್ಲಿಸಬೇಕು. ಇದೆಲ್ಲವನ್ನು ನಿಲ್ಲಿಸೋದ್ರಿಂದ ನಾವು ಆನೆಗೆ Z+ ಭದ್ರತೆಯನ್ನ ಒದಗಿಸಬಹುದು. ಇದೆಲ್ಲವನ್ನು ಮಾಡ್ತಕ್ಕಂಥದ್ದೇ ಆನೆಗಳಿಗೆ Z+ ಭದ್ರತೆ ಒದಗಿಸ್ತಂತೆ. ಈಗ ನಾವು ಸರ್ಕಾರದ ಮಟ್ಟದಲ್ಲಿ Z+ ಭದ್ರತೆ, ನಿಮ್ಗೆಲ್ಲ Z+ ಭದ್ರತೆ ಗಣ್ಯ ವ್ಯಕ್ತಿಗಳು ಕೊಡ್ತೀವಿ. ಅದೇ ರೀತಿ ಆನೆಗಳಿಗೆ ಯಾವ ರೀತಿ ಕೊಡಬೇಕು ಅಂದ್ರೆ, ನಾವು ಕಾಡನ್ನ ಕಡಿಯೋದನ್ನ, ಅರಣ್ಯ ನಾಶವನ್ನ ನಿಲ್ಲಿಸಬೇಕು. ಅಕ್ರಮವಾಗಿ ಬೆಟ್ಟವನ್ನ ಕಡಿದು ಅಲ್ಲಿ ನಾವು ಹೊಲಗಳನ್ನ ಮಾಡಿ ಅಲ್ಲಿ ನಮ್ಮ ಬೇಸಾಯಗಳನ್ನ ಮಾಡ್ಕೊಳ್ತಕ್ಕಂಥದ್ದು, ಇದರಿಂದ ಕಾಡು ನಾಶ ಆಗುತ್ತೆ. ನಮ್ಮ ಹೊಲಗಳಿಗೆ ಆನೆಗಳು ಆಹಾರಗಳನ್ನ ಅರಸಿ ಬರ್ತವೆ. ಇವತ್ತು ಈ ರೀತಿಯ ಪ್ರಾಬ್ಲಮ್ಗಳಿಗೆ ಏನಾಗ್ತವೆ, ಆನೆಗಳು ಕಾಡಿನಿಂದ ನಾಡಿಗೆ ಬರ್ತವೆ. ಗಣಿಗಾರಿಕೆ ಈ ತರದೆಲ್ಲ ನಿಲ್ಲಿಸೋದ್ರಿಂದ ನಾವು ಆನೆಗಳಿಗೆ Z+ ಭದ್ರತೆ ಒದಗಿಸೋದು ಅಂತೇಳಿ ಇದನ್ನ ಬರೆದಂತವ್ರು ಸುರೇಂದ್ರ ತೊಯ್ಭಟ್ಕಳ ಅಂತೇಳಿ ಆರ್ಟಿಕಲ್ ನ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಸ್ನೇಹಿತರೆ. ಬಟ್ ಅದ್ರ ಏನ್ ಚೆನ್ನಾಗಿ ಬರೆದಿದ್ರು, ಕಾಡನ್ನ ರಕ್ಷಣೆ ಮಾಡಬೇಕು ನಾವು. ಓಕೆನಾ, ಅದು ಬರೀ ಮಾತಲ್ಲಾಗಿರ್ಬಾರ್ದು, ಕಾಡನ್ನ ರಕ್ಷಣೆ ಮಾಡಬೇಕು. ಇವತ್ತು ನಮ್ಮ ಪ್ರಾಣಿ ಪಕ್ಷಿ ಸಂಕುಲವನ್ನ ಉಳಿಸ್ತವೆ. ಅವು ಕೂಡ ಪ್ರಕೃತಿಯಲ್ಲಿ ಒಂದು ರೀತಿಯಾದ ಪ್ರಮುಖ ಪಾತ್ರವನ್ನ ವಹಿಸ್ತವೆ. ಓಕೆನಾ, ನಾವು ಅವುಗಳ ಮೇಲೆ ಅವಲಂಬನೆ ಮಾಡಿ ಆಗಿದ್ದೀವಿ, ಅವು ನಮ್ಮ ಮೇಲೆ ಅವಲಂಬನೆ ಆಗಿರ್ತವೆ. ಓಕೆನಾ, ಒಬ್ಬರ ಮೇಲೆ ಒಬ್ಬರು ಅವಲಂಬನೆ ಆಗಿ ನಾವು ಬದುಕಲೇಬೇಕು. ಆದ್ದರಿಂದ ಕಾಡನ್ನ ರಕ್ಷಣೆ ಮಾಡಿ. ಅದು ಇಲ್ಲಿ ಒಂದು ಕರೆಂಟ್ ಅಫೇರ್ಸ್ ಏನಂದ್ರೆ, ಒಟ್ಟು ಈ ಅವಧಿಯಲ್ಲಿ 346 ಆನೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಒಟ್ಟು 2023ರ ಆನೆ ಗಣತಿ ಪ್ರಕಾರ 6395 ಆನೆಗಳು ಇರ್ತಕ್ಕಂಥದ್ದು. 2024ರ ವರದಿ ಬಂದ್ರೆ ಅದು ಎಷ್ಟಾಗುತ್ತೆ ಅಂತ ನೋಡೋಣ, ಎಷ್ಟು ಆನೆಗಳಿದ್ದಾವೆ ಅಂತ ನೋಡೋಣ ಸ್ನೇಹಿತರೆ. ಓಕೆ ನೋಡಿ, ನೆಕ್ಸ್ಟ್ ಭಾರತ ಪವರ್ ಲಿಫ್ಟಿಂಗ್ ಫೆಡರೇಷನ್ ನ ಅಧ್ಯಕ್ಷ ಸತೀಶ್ ಕುಮಾರ್ ಕುದ್ರೋಳಿ. ಭಾರತ ಪವರ್ ಲಿಫ್ಟಿಂಗ್ ಫೆಡರೇಷನ್ ಅಧ್ಯಕ್ಷ ಸತೀಶ್ ಕುಮಾರ್ ಕುದ್ರೋಳಿ ಅವರು ಅಮೆರಿಕದ ಆಸ್ಟಿನ್ನಲ್ಲಿ ಇದೇ 22ರಿಂದ ಜೂನ್ 2ರವರೆಗೆ ನಡೆಯಲಿರುವ ವಿಶ್ವ ಬೆಂಚ್ ಪ್ರೆಸ್ ಸ್ಪರ್ಧೆಯಲ್ಲಿ ಭಾಗವಹಿಸುವ ಭಾರತ ತಂಡದ ಮುಖ್ಯ ತರಬೇತುದಾರರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಅವರು ಕರ್ನಾಟಕ ಪವರ್ ಲಿಫ್ಟಿಂಗ್ ಸಂಸ್ಥೆ ಗೌರವ ಕಾರ್ಯದರ್ಶಿ ಕೂಡ ಆಗಿರ್ತಕ್ಕಂಥದ್ದು. ಸತೀಶ್ ಕುಮಾರ್ ಕುದ್ರೋಳಿ ಅವರು ಅಮೆರಿಕದ ಆಸ್ಟಿನ್ ನಲ್ಲಿ ನಡೀತಕ್ಕಂಥ, ಅಂದ್ರೆ ಇದೇ 22ರಿಂದ ಅಂದ್ರೆ ಮೇ 22ರಿಂದ ಜೂನ್ 2ರವರೆಗೆ ನಡೆದಿರತಕ್ಕಂತಹ ವಿಶ್ವ ಬೆಂಚ್ ಪ್ರೆಸ್ ಸ್ಪರ್ಧೆಯಲ್ಲಿ ಭಾಗವಹಿಸತಕ್ಕಂತಹ ಭಾರತ ತಂಡದ ಮುಖ್ಯ ತರಬೇತುದಾರರಾಗಿ ಇವತ್ತು ಆಯ್ಕೆಯಾಗಿರ್ತಕ್ಕಂಥದ್ದು. ಇದೊಂದು ಪ್ರಚಲಿತ ಘಟನೆ ನಡೆದಿದೆ. ಅವರು ಈಗಾಗಲೇ ಭಾರತದ ಪವರ್ ಲಿಫ್ಟಿಂಗ್ ಸಂಸ್ಥೆಯ ಗೌರವ ಕಾರ್ಯದರ್ಶಿ ಕೂಡ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಅದೇ ರೀತಿ ಕೋವ್ಯಾಕ್ಸಿನ್ BHE ವರದಿ ಬಳಿಕ ICMR ಕಿಡಿ ಅಂದ್ರೆ ಯಾವುದು ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯ ಒಂದು ವರದಿಯನ್ನ ಬಹಿರಂಗಪಡಿಸಿತ್ತು. ಯಾವ ವರದಿ ಅಂದ್ರೆ ಕೋವ್ಯಾಕ್ಸಿನ್ ನಲ್ಲಿ ಅಡ್ಡ ಪರಿಣಾಮ ಇದೆ ಅಂತೇಳಿ. ಈಗ ಒಂದು 3-4 ದಿನದ ಹಿಂದೆ ಒಂದು ವಿಜಯ ಕರ್ನಾಟಕ ಪೇಪರ್ ಅಲ್ಲಿ ಬಂದಿತ್ತು. ನಾನು ಅದರ ಬಗ್ಗೆ ತರಗತಿಯನ್ನು ಕೂಡ ಮಾಡಿದ್ದೆ. ಆದರೆ WHO ವರದಿಗೆ ICMR ಕಿಡಿಯನ್ನ ಮಾಡಿರ್ತಕ್ಕಂಥ ICMR
ಅದರ BHU ವಿರುದ್ಧ ಏನ್ ಮಾಡಿದೆ ಇದು ಮಾಡಿದೆ. ಓಕೆನಾ. ಏನಂದ್ರೆ ಭಾರತ ಬಯೋಟೆಕ್ ಸಂಸ್ಥೆ ಅಭಿವೃದ್ಧಿಪಡಿಸಿದ ಕೋವಿಡ್ ತಡೆಯುವ ಕೋವ್ಯಾಕ್ಸಿನ್ ಲಸಿಕೆ ಪಡೆದ ಒಂದಷ್ಟು ಜನರಲ್ಲಿ ಅಡ್ಡ ಪರಿಣಾಮ ಇರಬಹುದು ಅಂತ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಏನ್ ಮಾಡಿತ್ತು, ಇದು ಮಾಡಿತ್ತು, ಆರೋಪವನ್ನ ಮಾಡಿತು. ಆದರೆ ಈಗ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR, ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ಏನ್ ಮಾಡಿದೆ ಅಂದ್ರೆ ಅದು ಸುಳ್ಳು, ಅವರು ಹೇಳಿರ್ತಕ್ಕಂಥ ಮಾಹಿತಿ ಸುಳ್ಳು ಅಂತೇಳಿ ಅವರು ಹೇಳಿರ್ತಕ್ಕಂಥ ಯಾರು ICMR ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ರಾಜೀವ್ ಬಹಲ್ ಅವರು ಹೇಳಿರ್ತಕ್ಕಂಥದ್ದು. ಓಕೆ, ಅವ್ರು ಏನಂತ ಇದು ಮಾಡಿದ್ರೆ ಕೋವ್ಯಾಕ್ಸಿನ್ ಲಸಿಕೆ ಪಡೆದಂತಹ 30% ಜನರಲ್ಲಿ ಪಾರ್ಶ್ವವಾಯು, ನರ ಸಂಬಂಧಿತ ಸಮಸ್ಯೆ, ಉಸಿರಾಟದ ಅಸ್ವಸ್ಥತೆ ಹಾಗೂ ಹೆಣ್ಣು ಮಕ್ಕಳಲ್ಲಿ ಋತುಚಕ್ರದ ಸಮಸ್ಯೆ ಹಾಗೂ ಕಿಡ್ನಿಗಳ ಸಮಸ್ಯೆ ಹಾಗೂ ಕಣ್ಣಿನ ಸಮಸ್ಯೆ, ಈ ರೀತಿಯಾದಂತಹ ಕೆಲವೊಂದು ಸಮಸ್ಯೆಗಳು ಅಡ್ಡ ಪರಿಣಾಮಗಳು ಹಾಗೂ ಪಾರ್ಶ್ವವಾಯು ಇನ್ನಿತರ ಹಲವಾರು ಅಡ್ಡ ಪರಿಣಾಮಗಳಿದೆ ಅಂತೇಳಿ BHU ವರದಿಯನ್ನ ಸಲ್ಲಿಸಿತ್ತು. ಓಕೆ, ವರದಿಯನ್ನ ಸಲ್ಲಿಸಿತ್ತು. ಆದರೆ ಅದನ್ನ ICMR ಒಪ್ಪಿಕೊಳ್ತಾ ಇಲ್ಲ. ಈ ಸಂಶೋಧನೆ ಸುಳ್ಳು ಆಕ್ಷೇಪವನ್ನ ವ್ಯಕ್ತಪಡಿಸಿದೆ ICMR. ಯಾಕಂದ್ರೆ ಅತ್ಯಂತ ಕಳಪೆ ವಿಧಾನದಲ್ಲಿ ಮಾದರಿಗಳನ್ನ ಏನು ಸಂಗ್ರಹಣೆ ಮಾಡಿದ್ದಾರೆ ಯಾರು BHU ಅವರು, ಅಂದ್ರೆ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದವರು ಅತ್ಯಂತ ಕಳಪೆ ವಿಧಾನದಲ್ಲಿ ಮಾದರಿಗಳನ್ನ ಸಂಗ್ರಹಿಸಲಾಗಿದೆ. ಈ ವರದಿಯನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ವರದಿಯಿಂದ ನಾವು ದೂರನೇ ಇರ್ತೀವಿ. ಓಕೆನಾ. ಯಾಕಂದ್ರೆ ಇದರಿಂದ ಈ ಒಂದು ನ್ಯೂಸ್ ಇಂದ ಏನ್ ಮಾಡ್ತಾರೆ, ಈ ಒಂದು ಸಮರ್ಪಕವಾಗಿ ನೀವು ಅಧ್ಯಯನವನ್ನ ಮಾಡಿಲ್ಲ ಅಂತೇಳಿ ಇವರು ಆರೋಪವನ್ನ ಮಾಡಿರ್ತಕ್ಕಂಥ ಡಾಕ್ಟರ್ ರಾಜೀವ್ ಬಹಲ್ ಅವರು BHUಗೆ ಹೇಳಿರ್ತಕ್ಕಂಥದ್ದು. ಓಕೆನಾ. ನಾವು ICMR ಅಧ್ಯಯನಕ್ಕೂ ಈ BHU ಅಧ್ಯಯನಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ನಾವು ಯಾವುದೇ ಅಥವಾ ಆರ್ಥಿಕವಾಗಿ ತಾಂತ್ರಿಕವಾಗಿ ಯಾವುದೇ ರೀತಿ ಒಂದಿದನ್ನ ಒದಗಿಸಿಲ್ಲ ಅಂತೇಳಿ ಇವತ್ತು ರಾಜೀವ್ ಕುಮಾರ್ ಅವರು ಹೇಳಿದ್ದಾರೆ. ಓಕೆ, ಅಂದ್ರೆ ಇವರೇನಂದಿರು ಸುಮಾರು 926 ಜನರನ್ನ ಸುಮಾರು 926 ಜನರನ್ನ ಏನ್ ಮಾಡಿದ್ರು, ಇದಕ್ಕೆ ಟೆಸ್ಟ್ಗೆ ಒಳಪಡಿಸಿದ್ರು. ಅದರಲ್ಲಿ ಒಂದಷ್ಟು ಜನಗಳು, 30% ಜನಗಳಿಗೆ ಗಂಭೀರ ಅಡ್ಡ ಪರಿಣಾಮಗಳಾಗಿದ್ದರೆ ಲಸಿಕೆ ಪಡೆದ 1% ಇದರಲ್ಲಿ ಪಾರ್ಶ್ವವಾಯು ಹಾಗೂ ಇನ್ನಿತರ ಸಮಸ್ಯೆಗಳು ಇದಾಗಿವೆ ಅಂತೇಳಿ ಇವು BHU ಅವರು ಏನ್ ಮಾಡಿದ್ರು, ಆರೋಪವನ್ನ ಮಾಡಿದ್ರು. ಆದ್ರೆ ಇದನ್ನ ಈಗ ಇವರು ಒಪ್ಪಿಕೊಂಡಿಲ್ಲ. ಯಾರು ICMR ಅವರು ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ನೋಡೋಣ ಮುಂದೆ ಏನಾಗೋದ್ರಿಂದ. ಈಗ ಇದೇ ರೀತಿ ಸ್ವಲ್ಪ ದಿನದಲ್ಲಿ ಕೋವಿಶೀಲ್ಡ್ ಕೂಡ ಅದೇ ರೀತಿಯಾಗಿತ್ತು. ಕೋವಿಶೀಲ್ಡ್ ವ್ಯಾಕ್ಸಿನ್ ಕೂಡ ಅದೇ ರೀತಿ ಇತ್ತು. ಈಗ ಕೋವ್ಯಾಕ್ಸಿನ್ ಆಗಿದೆ. ನಾವು ಕೂಡ ಈ ಲಸಿಕೆಯನ್ನ ತೆಗೆದುಕೊಂಡಿದ್ದೀವಿ. ಏನ್ ಸೈಡ್ ಎಫೆಕ್ಟ್ ಏನು ಒಂದು ಗೊತ್ತಾಗ್ತಿಲ್ಲ. ಆದ್ರೆ ಒಂದು ಉತ್ತಮ ಫಲಿತಾಂಶವಿಲ್ಲದೆ ನಾವು ಯಾವುದನ್ನೂ ಸಹ ಜಡ್ಜ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಉತ್ತಮವಾದ ಫಲಿತಾಂಶ ಇಲ್ಲದೆ ಯಾವುದನ್ನು ಸಹ ನಾವು ಜಡ್ಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕೋವಿಶೀಲ್ಡ್ ಕೆಟ್ಟದು ಅಂದ್ರೆ ಕೋವಿಶೀಲ್ಡ್ ಕೆಟ್ಟದೆ, ಕೋವ್ಯಾಕ್ಸಿನ್ ಕೆಟ್ಟದು, ಕೋವ್ಯಾಕ್ಸಿನ್ ಕೂಡ ಕೆಟ್ಟಿದೆ. ಆದರೆ ಇವತ್ತು ನಾವು ಈ ವ್ಯಾಕ್ಸಿನ್ ಅನ್ನು ತಗೊಂಡಿದ್ದೀವಿ, ಹಲವಾರು ಜನ ಈ ವ್ಯಾಕ್ಸಿನ್ ಅನ್ನು ತಗೊಂಡಿದ್ದಾರೆ. ಎಲ್ಲ 3 ಡೋಸ್ ಕಂಪಲ್ಸರಿ ತಗೊಂಡು, ಯಾಕಂದ್ರೆ ನಾವು ಕೆಲಸಕ್ಕೆ ಹೋಗ್ಬೇಕಂದ್ರೆ 3 ಡೋಸ್ ಕಂಪಲ್ಸರಿ ಇದ್ರೆ ಮಾತ್ರ ನಮ್ಗೆ ಒಳಗಡೆ ಅಲೋ ಇರ್ತಿತ್ತು. ಆದ್ರಿಂದ ಇವತ್ತು ಏನ್ ಮಾಡಿದ್ದಾರೆ, 3 ಡೋಸ್ ಅನ್ನು ತಗೊಂಡಿದ್ದೀವಿ. ಯಾವುದೇ ರೀತಿ ತೊಂದರೆ ನಮಗಿಲ್ಲ. ಬೇರೆಯವ್ರಿಗೆ ಏನಾಗಿದೆ ಗೊತ್ತಿಲ್ಲ, ನಮಗಂತೂ ಯಾವುದೇ ರೀತಿ ತೊಂದರೆ ಇಲ್ಲ. ಆದರೆ ಪ್ರಾಪರ್ ಜಡ್ಜ್ಮೆಂಟ್ ಅಥವಾ ಪ್ರಾಪರ್ ರಿಸಲ್ಟ್ ಇಲ್ಲದೆ ಯಾವುದೇ ರೀತಿಯ ಒಂದು ಲಸಿಕೆಯನ್ನ ನಾವು ಅದು ಸರಿ ಇಲ್ಲ ಅಂತಕ್ಕಂಥ ಕಳಪೆ ಅಂತಕ್ಕಂತಹ ಒಂದು ರಿಸಲ್ಟ್ ಅನ್ನ ಫಲಿತಾಂಶವನ್ನ ನೀಡಬಾರದು. ಇದು ನನ್ನ. ಆದ್ರೆ BHU ಏನ್ ಮಾಡಿದ್ರೆ ಇದು ಪ್ರೂವ್ ಆಗಿದೆ. BHU ಹೇಳ್ತಾ ಇರೋದೇನೋ ಇಂದು ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯ, ಬನಾರಸ್ ಹಿಂದೂ ಯೂನಿವರ್ಸಿಟಿ ಏನ್ ಹೇಳ್ತಾ ಇದೆ, ಇದು ಸರಿ ಇದೆ, ನಾವು ಸರಿಯಾಗಿ ಅಧ್ಯಯನವನ್ನ ಮಾಡಿದ್ದೀವಿ. ಕೋವ್ಯಾಕ್ಸಿನ್ ನಲ್ಲಿ ಅಡ್ಡ ಪರಿಣಾಮ ಗಂಭೀರವಾಗಿ ಇರ್ತಕ್ಕಂಥದ್ದು ಪಾರ್ಶ್ವವಾಯು, ಕಣ್ಣಿನ ಸಮಸ್ಯೆ, ಉಸಿರಾಟದ ಸಮಸ್ಯೆ ಹಾಗೂ ಹಲವಾರು ಅಡ್ಡ ಪರಿಣಾಮಗಳು ಇದರಲ್ಲಿ ಕೋವ್ಯಾಕ್ಸಿನ್ ಅಲ್ಲಿ ಇರ್ತಕ್ಕಂಥದ್ದು ಅಂತೇಳಿ BHU ಅವರು ನಾವು ಇದನ್ನ ಸರಿಯಾದ ರೀತಿಯಲ್ಲಿ ಸಂಶೋಧನೆಗೆ ಒಳಪಡಿಸಿದ್ದೇವೆ ಅಂತೇಳಿ BHU ಅವರು ಹೇಳಿರ್ತಕ್ಕಂಥ. ಆದರೆ ಈಗ ICMR ಅವರು ಇದನ್ನ ಒಪ್ಕೋತಿಲ್ಲ. ICMR ಅಂದ್ರೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯವರು ಇದನ್ನ ಒಪ್ಕೊಳ್ತಿಲ್ಲ.
ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವರು ಇದನ್ನ ಒಪ್ಕೊಳ್ತಿಲ್ಲ. ಇದು ಇಲ್ಲ, ಇವು ನೀವು ಮಾಡಿರ್ತಕ್ಕಂಥ ಒಂದು ವರದಿಯನ್ನ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಕಳಪೆ ಮಾದರಿಯಲ್ಲಿ ನೀವು ಏನ್ ಮಾಡಿದ್ದೀರಾ, ಇದನ್ನ ಸಂಗ್ರಹಿಸಿದ್ದೀರಾ ಅಂತೇಳಿ ಅವರು ಹೇಳಿರ್ತಕ್ಕಂಥದ್ದು. ನೋಡೋಣ ಏನಾಗುತ್ತೆ ಅಂತ ಸ್ನೇಹಿತರೆ. ಇದು ಮಾಹಿತಿ. ಆಫ್ರಿಕಾಕ್ಕೆ ಮಲೇರಿಯಾ ಲಸಿಕೆ ರಫ್ತು. ಆಫ್ರಿಕಾಕ್ಕೆ ಮಲೇರಿಯಾ ಲಸಿಕೆ ರಫ್ತು. ಲಸಿಕಾ ತಯಾರಿಕಾ ಸಂಸ್ಥೆ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ISI ತನ್ನ ಮಲೇರಿಯಾ ಲಸಿಕೆ R21 ಮ್ಯಾಟ್ರಿಕ್ ಎಂ. ನೋಡಿ ಇನ್ನೊಂದ್ಸಲ ಹೇಳ್ತೀನಿ. R21 ಮ್ಯಾಟ್ರಿಕ್ ಎಂ ಅಂತಕ್ಕಂತಹ ಒಂದು ಲಸಿಕೆಯನ್ನ ಆಫ್ರಿಕಾಕ್ಕೆ ರಫ್ತು ಮಾಡಲು ಇವತ್ತು ಆರಂಭಿಸಿರ್ತಕ್ಕಂಥದ್ದು. ಓಕೆ, ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ ನೋವ್ಯಾಕ್ಸ್ ನ ಮ್ಯಾಟ್ರಿಕ್ ಎಂ ಸಹಯೋಗದೊಂದಿಗೆ ಲಸಿಕೆಯನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು SIA ಹೇಳಿರ್ತಕ್ಕಂಥದ್ದು. ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಹೇಳಿರ್ತಕ್ಕಂಥದ್ದು. ಆರಂಭಿಕ ಹಂತವಾಗಿ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ಗೆ ಸಾಗಣೆ ಮಾಡಲಾಗಿದೆ. ಇತರ ಆಫ್ರಿಕಾ ದೇಶಗಳಾದ ಸುಡಾನ್, ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಮುಂದಿನ ದಿನಗಳಲ್ಲಿ ರಫ್ತು ಮಾಡಲಾಗಿದೆ ಅಂತ ಈಗಾಗಲೇ ತಿಳಿಸಿದ್ದಾರೆ. ಇದುವರೆಗೂ ಸುಮಾರು 1.63 ಕೋಟಿ ಲಕ್ಷ ಡೋಸ್ಗಳಲ್ಲಿ 43,200 ಡೋಸ್ಗಳನ್ನು ಮಾತ್ರ SIA ಪುಣೆ ಘಟಕದಿಂದ ಸಾಗಣೆಯನ್ನ ಮಾಡಿರತಕ್ಕಂಥದ್ದು. ಓಕೆ, ಆಫ್ರಿಕಾಕ್ಕೆ R21 ಮ್ಯಾಟ್ರಿಕ್ ಎಂ ಮಲೇರಿಯಾ ಲಸಿಕೆ ರವಾನೆಯು ಮಾರಣಾಂತಿಕ ಕಾಯಿಲೆ ವಿರುದ್ಧದ ನಮ್ಮ ಸಾಮೂಹಿಕ ಹೋರಾಟದಲ್ಲಿ ಒಂದು ಮಹತ್ವದ ಮೈಲಿಗಲ್ಲನ್ನು ಸೂಚಿಸುತ್ತದೆ ಎಂದು SIA ಸಂಶೋಧನೆಯ ಅಭಿವೃದ್ಧಿಯ ಕಾರ್ಯನಿರ್ವಾಹಕ ನಿರ್ದೇಶಕ ಉಮೇಶ್ ಸಾಲಿಗ್ರಾಮ್ ತಿಳಿಸಿರ್ತಕ್ಕಂಥದ್ದು. ಕಳೆದ ಅಕ್ಟೋಬರ್ನಲ್ಲಿ ಲಸಿಕೆಯು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಮಕ್ಕಳಿಗೆ ಬಳಸಲು ಅನುಮತಿಯನ್ನು ಪಡೆದಿರ್ತಕ್ಕಂಥದ್ದು. ಲಸಿಕೆ ಕೈಗೆಟುಕುವ ಬೆಲೆಯಲ್ಲಿ ಎಂದು SIA ಹೇಳಿದೆ. ಮಲೇರಿಯಾ ರೋಗಕ್ಕೆ ನಮ್ಮಲ್ಲಿ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತಕ್ಕಂತಹ ಒಂದು ಸಂಸ್ಥೆ, ಲಸಿಕೆ ತಯಾರಿಕಾ ಸಂಸ್ಥೆ ಏನ್ ಮಾಡುತ್ತೆ, ಮಲೇರಿಯಾಕ್ಕೆ ಒಂದು ಔಷಧಿಯನ್ನ ಅಭಿವೃದ್ಧಿಪಡಿಸುತ್ತೆ. ಔಷಧಿಯ ಹೆಸರೇನು R21 ಮ್ಯಾಟ್ರಿಕ್ ಎಂ. R21 ಮ್ಯಾಟ್ರಿಕ್ಸ್ ಎಂ ಅಂತೇಳಿ ಈ ಔಷಧಿಯ ಹೆಸರು. ಇದನ್ನ ದಕ್ಷಿಣ ಆಫ್ರಿಕಾಕ್ಕೆ ರಫ್ತು ಮಾಡಲಿಕ್ಕೆ ಆರಂಭ ಆಗಿರ್ತಕ್ಕಂಥದ್ದು. ಒಟ್ಟು 1.63 ಲಕ್ಷ ಡೋಸ್ಗಳಲ್ಲಿ ಇರತಕ್ಕಂತಹ ಒಂದಷ್ಟು ಈ ಔಷಧಿಯನ್ನ 43,200 ಡೋಸ್ಗಳನ್ನು ಮಾತ್ರ SIA ಪುಣೆಯಿಂದ ಇವತ್ತು ಸಾಗಣೆ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಇದು ಮಾರಣಾಂತಿಕ ಕಾಯಿಲೆಯ ವಿರುದ್ಧ ಹೋರಾಟದ ಒಂದು ಮಹತ್ವದ ಬೆಳವಣಿಗೆ ಅಂತೇಳಿ SIA ಸಂಶೋಧನೆ ಅಭಿವೃದ್ಧಿ ನಿರ್ವಾಹಕ ಮತ್ತು ನಿರ್ದೇಶಕ ಉಮೇಶ್ ಸಾಲಿಗ್ರಾಮ್ ಅವರು ತಿಳಿಸಿದರೆ. ಕಳೆದ ಅಕ್ಟೋಬರ್ನಲ್ಲಿ ಈ ಒಂದು ಲಸಿಕೆಯು ವಿಶ್ವ ಆರೋಗ್ಯ ಸಂಸ್ಥೆಯಿಂದ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮಕ್ಕಳಿಗೂ ಸಹ ಈ ಒಂದು ಲಸಿಕೆಯನ್ನ ಬಳಸಬಹುದು ಅಂತೇಳಿ ಅನುಮತಿಯನ್ನ ಪಡೆದಿರ್ತಕ್ಕಂಥದ್ದು. ಅದೇ ರೀತಿ ಲಸಿಕೆಯು ಸಹ ಕೈಗೆಟುಕುವ ಬೆಲೆಯಲ್ಲಿ ಇರ್ತಕ್ಕಂಥದ್ದು. ಓಕೆನಾ, ಇದು ಆಫ್ರಿಕಾದಿಂದ ಮಲೇರಿಯಾಕ್ಕೆ ಲಸಿಕೆ ರಫ್ತಿನ ಮಾಹಿತಿ. ಕೇವಲ ನಿಮಗೆ ಇತ್ತೀಚೆಗೆ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಭಿವೃದ್ಧಿಪಡಿಸಿದ ಮಲೇರಿಯಾ ಲಸಿಕೆ ಯಾವುದು? R21 ಮ್ಯಾಟ್ರಿಕ್ಸ್ ಎಂ. R21 ಮ್ಯಾಟ್ರಿಕ್ಸ್ ಎಂ ಯಾವ ದೇಶಕ್ಕೆ ರಫ್ತುಪಡಿಸುತ್ತದೆ ಅಂದ್ರೆ ಆಫ್ರಿಕಾಕ್ಕೆ ರಫ್ತುಪಡಿಸತಕ್ಕಂಥ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕ ಬಿಡುಗಡೆ. ಭಾರತಕ್ಕೆ 31ನೇ ಸ್ಥಾನ. ನೋಡಿ, ವಿಶ್ವ ಆರ್ಥಿಕ ವೇದಿಕೆಯು 2024ರ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತವು 39ನೇ ಸ್ಥಾನಕ್ಕೆ ಇದೆ. 2021ರಲ್ಲಿ ಭಾರತ 54ನೇ ಸ್ಥಾನದಲ್ಲಿತ್ತು. ಆದ್ರೆ ಈ ವರ್ಷ ಬಂದು 39ನೇ ಸ್ಥಾನ ಬಂದಿದೆ. ಅಂದ್ರೆ ಈಗ ತುಂಬಾ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ಮಂಗಳವಾರ ಬಿಡುಗಡೆಯಾಗಿರುವ WEF ವರದಿಯ ಪ್ರಕಾರ ಅಮೆರಿಕವು ಮೊದಲ ಸ್ಥಾನದಲ್ಲಿರ್ತಕ್ಕಂಥದ್ದು. ದಕ್ಷಿಣ ಏಷ್ಯಾ ರಾಷ್ಟ್ರಗಳು ಹಾಗೂ ಕ್ರೀಡಾ ಮಾಧ್ಯಮದ ಆದಾಯದ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತವು ಮುಂಚೂಣಿ ಸ್ಥಾನವನ್ನ ಕಾಯ್ದುಕೊಂಡು 54ರಲ್ಲಿ ಇರ್ತಕ್ಕಂಥದ್ದು 39 ಬರುತ್ತಂದ್ರೆ ನಿಜವಾಗ್ಲೂ ಸ್ವಲ್ಪ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು. WEF ಹಾಗೂ ಸರ್ರೆ ವಿಶ್ವವಿದ್ಯಾಲಯ ಜಂಟಿಯಾಗಿ ವರದಿಯನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು. ಸದ್ಯ ಜಾಗತಿಕ ಮಟ್ಟದಲ್ಲಿ ಪ್ರವಾಸೋದ್ಯಮ ಚಟುವಟಿಕೆ ಕೋವಿಡ್ ಸಂಕ್ರಾಮಿಕದ ಪೂರ್ವ ಸ್ಥಿತಿಗೆ, ಕೋವಿಡ್ ಬಂದಾಗ ಸುಮಾರು 1 ವರ್ಷ ದೇಶವನ್ನ ಲಾಕ್ಡೌನ್ ಮಾಡಿದ್ರು ಅಲ್ವಾ, ಈ ಲಾಕ್ಡೌನ್ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ರವಾಸೋದ್ಯಮಕ್ಕೆ ಅವಕಾಶ ಇರಲಿಲ್ಲ. ಇದರಿಂದ ಪ್ರವಾಸೋದ್ಯಮ ಸ್ಥಳಗಳು
ಆರ್ಥಿಕ ಬಿಕ್ಕಟ್ಟಿಗೆ ಒಳಗೊಂಡು, ಅಂದ್ರೆ ಅಲ್ಲಿರ್ತಕ್ಕಂತಹ ಕೆಲವೊಂದು ಮಂಡಳಿಗಳು ಅಥವಾ ಸಂಸ್ಥೆಗಳು ಏನ್ ನಡೀತವೆ ಅವೆಲ್ಲ ಆರ್ಥಿಕ ಸಂಕಷ್ಟಕ್ಕೆ ಸೇರುತ್ತಿದ್ವು. ಹಾಗೂ ಕೋವಿಡ್ ನ ನಂತರ ಜನರು ಆ ಕೋವಿಡ್ ನಿಂದ ಹೊರಗಡೆ ಬರಬೇಕು ಅಂದ್ರೆ ಸ್ವಲ್ಪ ವರ್ಷಗಳೇ ಆಯ್ತು. ಏನಕ್ಕಂದ್ರೆ ಭಯ ಎಲ್ಲರೂ, ಯಾಕಂದ್ರೆ ಸಾವಿನ ಸಂಖ್ಯೆಯೂ ಸಹ ಅದೇ ರೀತಿ ಹೆಚ್ಚಳ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ಜನರು ಹೊರಗಡೆ ಬಂದು ಓಡಾಡ್ಲಿಕ್ಕೆ ಭಯವನ್ನ ಪಡ್ತಾರೆ. ಯಾಕಂದ್ರೆ ಸ್ವಲ್ಪ ಕೆಮ್ಮು, ನೆಗಡಿ ಈ ರೀತಿಯಾದ ಲಕ್ಷಣಗಳು ಕಂಡ್ರೆ ಸಾಕು ಕೋವಿಡ್ ಅಂತೇಳಿ ಎಲ್ಲರೂ ಸಹ ಅನ್ಕೊಳ್ತಿದ್ರು. ಆದ್ರಿಂದ ಜನಗಳು ಹೊರಗಡೆ ಬಂದು ಜನಗಳ ಜೊತೆ ಬೆರೆಯೋದನ್ನ ಬಿಟ್ರು. ಈ ಕಾರಣದಿಂದ ಆರ್ಥಿಕ ಸಂಕಷ್ಟಕ್ಕೆ ಕೆಲವೊಂದು ಪ್ರವಾಸಿ ಸ್ಥಳಗಳು ಸಿಲುಕಿದ್ವು. ಆದ್ರೆ ಈಗ 2024ರಲ್ಲಿ ಸಹಜ ಸ್ಥಿತಿಗೆ ಮಾಡಲಿರ್ತಕ್ಕಂಥದ್ದು ಯಾವುದು? ಒಂದು ಪ್ರವಾಸೋದ್ಯಮ, ನಮ್ಮ ಭಾರತದ ಪ್ರವಾಸೋದ್ಯಮ ಸಹಜ ಸ್ಥಿತಿಗೆ ಮರಳಿದೆ. ಓಕೆ, ಪ್ರವಾಸೋದ್ಯಮ ನಿಟ್ಟಿನಲ್ಲಿ ಸ್ಪರ್ಧಾತ್ಮಕ ಬೆಲೆ 18ನೇ ಸ್ಥಾನ, ಅದು ವಿಮಾನ ಸಾರಿಗೆ 26ನೇ ಸ್ಥಾನ, ಹಾಗೂ ಬಂದರು ಮೂಲಸೌಕರ್ಯದಲ್ಲಿ 25ನೇ ಸ್ಥಾನ ಭಾರತದ ಅತ್ಯುತ್ತಮ ಸಾಧನೆಯಾಗಿರ್ತಕ್ಕಂಥದ್ದು. ಭಾರತವು ನೈಸರ್ಗಿಕವಾಗಿ 6ನೇ ಸ್ಥಾನ, ಸಾಂಸ್ಕೃತಿಕವಾಗಿ 9ನೇ ಸ್ಥಾನ ಸಂಪದ್ಭರಿತವಾಗಿದೆ. ಅದೇ ರೀತಿ ಪ್ರವಾಸಿಗರು ವಿರಾಮದ ಅವಧಿಯಲ್ಲಿ ಅಡುಗೆ ತಯಾರಿಕೆ, ಸ್ವಚ್ಛತೆ, ಸ್ನಾನ, ವಾಹನ ಚಾಲನೆಗೂ ಅವಕಾಶ ಸಿಗಲಿದೆ. ಇದು ಪ್ರವಾಸೋದ್ಯಮ ಚಟುವಟಿಕೆಗಳ ಹೆಚ್ಚಳಕ್ಕೆ ಸಹಕಾರಿಯಾಗಿದೆ ಎಂದು ತಿಳಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಒಟ್ಟು 2019ರಲ್ಲಿ ಈ ಸೂಚ್ಯಂಕ ಕುಸಿತಗೊಂಡಿತ್ತು. ಯಾಕಂದ್ರೆ ಕೋವಿಡ್-19 ಆ ಸಮಯದಲ್ಲಿ ಕೋವಿಡ್-19 ಹೆಚ್ಚಾಗಿದ್ದರಿಂದ ದೇಶ ಲಾಕ್ಡೌನ್ ಎಲ್ಲ ಆಗಿತ್ತು. ಆದ್ರಿಂದ ಏನಾಗಿತ್ತು, ಒಂದಷ್ಟು ಆರ್ಥಿಕವಾಗಿ ಹಿನ್ನಡೆಯನ್ನ ಹೊಂದಿತ್ತು. ಆದ್ರೆ ಈಗ 2024ರಲ್ಲಿ ಮತ್ತೆ ಮುನ್ನಡೆಗೆ ಬಂದು ಈಗ 54ನೇ ಸ್ಥಾನದಲ್ಲಿ ಇರ್ತಕ್ಕಂತಹ ಒಂದು ಸ್ಥಾನವನ್ನು 39ನೇ ಸ್ಥಾನಕ್ಕೆ ತಂದಿರ್ತಕ್ಕಂಥ ನಿಜವಾಗ್ಲೂ ಒಂದು ಹೆಮ್ಮೆಯ ವಿಷಯ. ಅದೇ ರೀತಿ 10 ಅತ್ಯುತ್ತಮ ಪ್ರವಾಸೋದ್ಯಮ ರಾಷ್ಟ್ರಗಳಾಗಿರೋದು ಮೊದಲನೇದಾಗಿ ಅಮೆರಿಕ, ಎರಡನೇದು ಸ್ಪೇನ್, ಮೂರನೇದು ಜಪಾನ್, ನಾಲ್ಕನೇದು ಫ್ರಾನ್ಸ್, ಐದನೇದು ಆಸ್ಟ್ರೇಲಿಯಾ, ಆರನೇದು ಜರ್ಮನಿ, ಏಳನೇದು UK, ಎಂಟನೇದು ಚೀನಾ, ಒಂಬತ್ತನೇದು ಇಟಲಿ, ಹತ್ತನೇದು ಸ್ವಿಟ್ಜರ್ಲೆಂಡ್. ಇದಿಷ್ಟು ಟಾಪ್ 10 ಅತ್ಯುತ್ತಮವಾದ ರಾಷ್ಟ್ರಗಳು ಸ್ನೇಹಿತರೆ. ಅದೇ ರೀತಿ ಇನ್ನೊಂದು ಕರೆಂಟ್ ಅಫೇರ್ಸ್, ಮೆದುಳು ಗೆಡ್ಡೆ ತೆಗೆಯಲು ಐಬ್ರೋ ಮೂಲಕ ಸರ್ಜರಿ. ವಿಶ್ವದಲ್ಲೇ ಮೊದಲ ಬಾರಿಗೆ ಚೆನ್ನೈನಲ್ಲಿ ಸರ್ಜರಿ. ಕಣ್ಣಿನ ಹುಬ್ಬಿನಿಂದ ಕೀಹೋಲ್ ಶಸ್ತ್ರಚಿಕಿತ್ಸೆ. ದಿನೇ ದಿನೇ ವೈದ್ಯಕೀಯ ಲೋಕದಲ್ಲಿ ಹಲವಾರು ಮುನ್ನಡೆಗಳು ಬರ್ತಾನೆ ಇದಾವೆ. ಅಂದ್ರೆ ಅಪ್ಡೇಟ್ಸ್ ತುಂಬಾ ಇದೆ. ಇದು ನೋಡಿ, ಮೆದುಳು ಗೆಡ್ಡೆ ತೆಗೆಯೋದಕ್ಕೆ ಫಸ್ಟ್ ತಲೆಯನ್ನ ಓಪನ್ ಮಾಡಿ ಅಲ್ಲಿಂದ ಇದು ಮಾಡಿದ್ರು. ಅದು ಜಸ್ಟ್ ಐಬ್ರೋ ಅಂದ್ರೆ ನಿಮ್ಮ ಕಣ್ಣಿನ ಮೇಲಿರ್ತಕ್ಕಂತಹ ಹುಬ್ಬು. ಈ ಕಣ್ಣಿನ ಮೇಲಿರ್ತಕ್ಕಂತಹ ಹುಬ್ಬನ್ನ ಒಂದು ಹೋಲನ್ನ ಮಾಡಿ ಕಣ್ಣಿನ ಮೇಲಿರ್ತಕ್ಕಂತಹ ಹುಬ್ಬು ಇದೆಯಲ್ಲ, ಈ ಹುಬ್ಬಿನಿಂದನೇ ಏನ್ ಮಾಡ್ತಾರೆ, ಮೆದುಳನ್ನ ಸರ್ಜರಿ ಮಾಡಿರ್ತಕ್ಕಂಥದ್ದು. ಇಡೀ ವಿಶ್ವದಲ್ಲೇ, ಭಾರತದಲ್ಲೇ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ಮೊದಲ ಬಾರಿಗೆ ಈ ಚೆನ್ನೈನಲ್ಲಿ ಸರ್ಜರಿಯನ್ನ ಮಾಡಿರ್ತಕ್ಕಂಥದ್ದು. ಇದು ಶಸ್ತ್ರಚಿಕಿತ್ಸೆ ಇದಾಗಿರ್ತಕ್ಕಂಥದ್ದು, ಇದು ಸಕ್ಸಸ್ ಆಗಿದೆ. ಓಕೆನಾ? ಅದೇ ರೀತಿ ನೋಡಿ, ಮೆದುಳು ಬಳಿ ಬೆಳೆದಿದ್ದ ಕ್ಯಾನ್ಸರ್ ಗೆಡ್ಡೆಯೊಂದನ್ನು, ಇದು ಬರಿ ಗೆಡ್ಡೆ ಅಲ್ಲ, ಕ್ಯಾನ್ಸರ್ ಗೆಡ್ಡೆಯನ್ನು ಕಣ್ಣಿನ ಹುಬ್ಬಿನಿಂದ ಐಬ್ರೋ ಭಾಗದಿಂದ ಕೀಹೋಲ್ ಶಸ್ತ್ರಚಿಕಿತ್ಸೆ ನಡೆಸಿ ತೆಗೆಯುವ ಮೂಲಕ ಚೆನ್ನೈನ ವೈದ್ಯರ ತಂಡ ಒಂದು ಅಪರೂಪದ ಸಾಧನೆ ಮಾಡಿದೆ. ಇಂತಹ ಶಸ್ತ್ರಚಿಕಿತ್ಸೆ ವಿಶ್ವದಲ್ಲೇ ಮೊದಲಾದ ಕಾರಣ ಅಪೋಲೋ ಆಸ್ಪತ್ರೆ ವೈದ್ಯರ ತಂಡ ಸಾಧನೆಗೆ ಭಾರಿ ಶ್ಲಾಘನೆ ವ್ಯಕ್ತವಾಗಿರ್ತಕ್ಕಂಥದ್ದು. ಜೊತೆಗೆ ಅಪರೂಪದ ಶಸ್ತ್ರಚಿಕಿತ್ಸೆ ಮೆದುಳಿನಲ್ಲಿ ಕಾಣಿಸಿಕೊಳ್ಳಬಹುದಾದ ತೊಂದರೆಯನ್ನು ಹೆಚ್ಚಿನ ತೊಂದರೆ ಇಲ್ಲದೆ ಗುಣಪಡಿಸಲು ಹೊಸ ಮಾರ್ಗವೊಂದು ಜಾಗತಿಕ ವೈದ್ಯ ಸಮುದಾಯಕ್ಕೆ ಆಗಿರ್ತಕ್ಕಂಥದ್ದು. ಓಕೆ ನೋಡಿ, ಸುರಕ್ಷಿತ ಶಸ್ತ್ರಚಿಕಿತ್ಸೆ. ಇಂತಹ ಶಸ್ತ್ರಚಿಕಿತ್ಸೆ ವಿಶ್ವದಲ್ಲೇ ಮೊದಲು. ಜೊತೆಗೆ ಶಸ್ತ್ರ ವಿಧಾನವು ಮೆದುಳಿನ ಗೆಡ್ಡೆ ಶಸ್ತ್ರಚಿಕಿತ್ಸೆಗೆ ಪರ್ಯಾಯ ಮಾರ್ಗವಾಗಿ ಹೊರಹೊಮ್ಮಿದೆ. ಈವರೆಗೆ ಬಳಸುತ್ತಿರುವ ವಿಧಾನಕ್ಕಿಂತ ಇದು ಸುರಕ್ಷಿತವಾಗಿ ಇರ್ತಕ್ಕಂಥದ್ದು. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ಏನಿದೆ, ಇಲ್ಲಿ ಐಬ್ರೋ ಇಲ್ಲಿ ಇದು ಮಾಡಿ ಏನಾದ್ರು ಗೆಡ್ಡೆಗಳಿದೆ ಇಲ್ಲಿಂದಾನೇ ತೆಗಿತಕ್ಕಂಥದ್ದು. ಫಸ್ಟ್ ಏನ್ ಮಾಡ್ತಿದ್ರು, ಇಲ್ಲೇ ಓಪನ್ ಮಾಡಬೇಕಿತ್ತು. ಈ ತಲೆ ಭಾಗದಲ್ಲಿ ಓಪನ್ ಮಾಡಿ ಇಲ್ಲಿಂದ ನಾವು ಇಲ್ಲಿ ನಮ್ಮ ಮೆದುಳಿನ ನರಗಳನ್ನ ಇದು ಮಾಡಿ, ಅನಂತರ ಮೆದುಳಿನ ಗೆಡ್ಡೆಗಳನ್ನ ಇದು ಮಾಡಿ, ಅನಂತರ ಜೋಡಿಸಿ ಆ ವ್ಯಕ್ತಿಗೆ ಬಹಳಷ್ಟು ದಿನಗಳ ಒಂದು ರೆಸ್ಟ್ ಅನ್ನ ನೀಡಬೇಕಿತ್ತು. ಆದ್ರೆ ಈಗ ಆ ರೀತಿ ಇಲ್ಲ. ಇಲ್ಲಿಂದ ಆಗೋದ್ರಿಂದ ಒಂದ್ ಸ್ವಲ್ಪ ವ್ಯಕ್ತಿಗೂ ಸಹ ಇದು ಕಡಿಮೆ ನೋವಾಗಿರ್ಬೋದು, ಮತ್ತೊಂದು ಕಡಿಮೆ ಆಗುತ್ತೆ. ಇದರಿಂದ ರೋಗದಿಂದ ಬೇಗ ಗುಣಮುಖನಾಗುವುದು ಸಹ ಆಗ್ತಾನೆ. ಇದು ಎಲ್ಲಕ್ಕಿಂತ ಸುರಕ್ಷಿತ ಶಸ್ತ್ರಚಿಕಿತ್ಸೆ ಅಂತ ಹೇಳಿ ಅಲ್ಲಿಯ ವೈದ್ಯರು, ಯಾರು, ಡಾಕ್ಟರ್ ಋಷಿಕೇಶ್ ಸರ್ಕಾರ್, ಚೆನ್ನೈನ ಅಪೋಲೋ ಆಸ್ಪತ್ರೆ ವೈದ್ಯರು ತಿಳಿಸಿರ್ತಕ್ಕಂಥದ್ದು ಸ್ನೇಹಿತರೆ. ವಿಶ್ವದಲ್ಲೇ ಮೊದಲ ಬಾರಿಗೆ ಕಣ್ಣಿನ ಹುಬ್ಬಿನ ಕೀಹೋಲ್ ಶಸ್ತ್ರಚಿಕಿತ್ಸೆ ಮಾಡಿದ ಈ ದೇಶ ಹಾಗೂ ನಮ್ಮ ಚೆನ್ನೈನ ಆಸ್ಪತ್ರೆಯಲ್ಲಿ ಕಂಡು ಬಂದಿರ್ತಕ್ಕಂಥದ್ದು. ಓಕೆ, ಅಚ್ಚರಿ.
ನೋಡಿ ಅಚ್ಚರಿ ನ್ಯೂಸ್ ಇದು. ಜಿರಳೆಗಳ ಮೂಲ ಆಗ್ನೇಯ ಏಷ್ಯಾ. ಜಿರಳೆಗಳ ಮೂಲ ಆಗ್ನೇಯ ಏಷ್ಯಾ. ಅಮೆರಿಕ ತಜ್ಞರ ಸಂಶೋಧನೆ. ವ್ಯಾಪಾರಿ ಬುಟ್ಟಿಗಳಲ್ಲಿ ವಿಶ್ವವ್ಯಾಪ್ತಿ ಸಾಧ್ಯತೆ. ನೋಡಿ, ಮಾನವರಿಗೆ ಅತಿ ಹೆಚ್ಚು ಕಾಟ ಕೊಡುವ ಮಾರಣಾಂತಿಕ ಕೀಟಗಳಲ್ಲಿ ಒಂದಾಗಿರುವ ಜಿರಳೆಗಳ ಮೂಲ ಆಗ್ನೇಯ ಏಷ್ಯಾ ಎಂದು ಸಂಶೋಧನಾ ವರದಿ ಎಂದು ಹೇಳಿರ್ತಕ್ಕಂಥದ್ದು. ಮನುಷ್ಯರಿಗೆ ಅತಿ ಹೆಚ್ಚು ಕಾಟ ಕೊಡುವ ಮಾರಣಾಂತಿಕ ಕೀಟಗಳು ಸೊಳ್ಳೆ, ಅದರಿಂದನೂ ಸಹ ನಾವು ಮಾರಣಾಂತಿಕ ಕೀಟ ಅಂತೇಳಿ ಅದನ್ನು ಸಹ ಇದು ಮಾಡ್ತೀವಿ. ಅದೇ ರೀತಿ ಈ ಮಾರಣಾಂತಿಕ ಕೀಟಗಳಲ್ಲಿ ಜಿರಳೆಯು ಸಹ ಒಂದು. ಇವತ್ತು ಎಷ್ಟೋ ಜನ ಜಿರಳೆ ಅಂದ್ರೆ ಜಿರಳೆ ಅಷ್ಟೇ ಅಂತಾರೆ, ಆದ್ರೆ ಇದೊಂದು ಮಾರಣಾಂತಿಕ ಕೀಟ. ಇದು ಜಿರಳೆಗಳ ಮೂಲ ಎಲ್ಲಿದೆ ಅಂದ್ರೆ ನಮ್ಮ ಆಗ್ನೇಯ ಏಷ್ಯಾ ಅಂತೇಳಿ ಒಂದು ಸಂಶೋಧನಾ ವರದಿ ಹೇಳ್ತಕ್ಕಂಥ. ನೋಡಿ, ಜಿರಳೆಗಳ ಉಗಮ ಮತ್ತು ಹರಡುವಿಕೆಯ ಕುರಿತು ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್ ಜರ್ನಲ್ ನಲ್ಲಿ ಸಂಶೋಧನಾ ವರದಿಯೊಂದು ಪ್ರಕಟಿಸಲಾಗಿದೆ. ಅದರಲ್ಲಿ ಜರ್ಮನ್ ಕಾಕ್ರೋಚ್ಗಳು ಸೇರಿದಂತೆ 6 ಖಂಡಗಳ 17 ದೇಶಗಳಲ್ಲಿರುವ 280 ಜಿರಳೆಗಳ ತಳಿಗಳನ್ನ ಅಧ್ಯಯನ ಮಾಡಿರತಕ್ಕಂಥದ್ದು. ಜಿರಳೆಗಳಲ್ಲಿ ಎಷ್ಟು ಇದಾವೆ? 280 ತಳಿ ಇದಾವೆ. ಇದರಲ್ಲಿ ಜಿರಳೆಗಳಲ್ಲೇ 280 ತಳಿ ಇದಾವೆ. ಇದರಲ್ಲಿ ಮೂಲ ತಳಿಗಳು ಆಗ್ನೇಯ ಏಷ್ಯಾಕ್ಕೆ ಸೇರಿದ್ದು. ಎಲ್ಲಾ ಜಿರಳೆ ತಳಿಗಳು ಆಗ್ನೇಯ ಏಷ್ಯಾದಲ್ಲಿರುವ ಜಿರಳೆಗಳ ತಳಿಗಳೇ ಸಾಮಾನ್ಯತೆ ಹೊಂದಿದೆ ಎಂಬುದು ತಿಳಿದು ಬಂದಿರತಕ್ಕಂಥದ್ದು. ಅಂದ್ರೆ 280 ತಳಿಗಳನ್ನು ಅಧ್ಯಯನ ಮಾಡಿದಾಗ ಇದರಲ್ಲಿ ಇರ್ತಕ್ಕಂತಹ ಮೂಲ ತಳಿಗಳು ಅಂದ್ರೆ ಎಲ್ಲೂ ಹೋದ್ರೂ ಇದರ ಮೂಲ ಏನಿರುತ್ತೆ, ಓಕೆ, ಈ ಮೂಲ ತಳಿಗಳು ಎಲ್ಲಾ ಕೂಡ ಆಗ್ನೇಯ ಏಷ್ಯಾದ ತಳಿಗೆ ಸೇರಿರ್ತಕ್ಕಂಥದ್ರಿಂದ ಅಧ್ಯಯನದಲ್ಲಿ ತಿಳಿದು ಬಂದಿರತಕ್ಕಂಥದ್ದು. ಪ್ರಪಂಚಕ್ಕೆ ಹರಡಿದ್ದು ಮಾನವರ ಎಲ್ಲಾ ಡಿಎನ್ಎಗಳು ಆಡ್ಯಂ ಎಂಬ ವ್ಯಕ್ತಿಯ ಡಿಎನ್ಎಗೆ ಸೌಮ್ಯತೆ ಹೊಂದಿರುವಂತೆ ಜಿರಳೆಗಳ ಉಗಮವು ಒಂದೇ ಸ್ಥಳದಲ್ಲಿ ಆಗಿದೆ ಎಂಬುದೇನು ಖಚಿತವಾಗಿ ಇರತಕ್ಕಂಥದ್ದು. ನೋಡಿ, ಮಾನವರ ಡಿಎನ್ಎಗಳು ಆಡ್ಯಂ ಎಂಬ ವ್ಯಕ್ತಿಯ ಡಿಎನ್ಎಗೆ ಸೌಮ್ಯತೆ ಹೊಂದಿರತಕ್ಕಂಥದ್ದು ಹೇಗೆ ಹೊಂದಿದೆ, ಅದೇ ರೀತಿ ಜಿರಳೆಗಳ ಉಗಮವು ಒಂದೇ ಸ್ಥಳದಲ್ಲಿ ಆಗಿದೆ ಎಂಬುದನ್ನು ಖಚಿತವಾಗಿ ಆಗಿರ್ತದೆ. ಆದರೆ 2200 ವರ್ಷಗಳ ಮುಂಚೆ ಏಷ್ಯಾದಲ್ಲಿ ಉಗಮವಾದ ಜಿರಳೆ ತಳಿ ಪ್ರಪಂಚದಾದ್ಯಂತ ಹೇಗೆ ಹರಡುತ್ತೆ ಎಂಬುದನ್ನು ಸಂಶೋಧಕರು ಅಧ್ಯಯನ ನಡೆಸಿದ್ದಾರೆ. ಅದರಂತೆ ಏಷ್ಯನ್ ಕಾಕ್ರೋಚ್ಗಳು ಮಧ್ಯಪ್ರಾಚ್ಯ ಪ್ರವರ್ತಕರ ಆಹಾರದ ಬುಟ್ಟಿಗಳಲ್ಲಿ ಒಳನುಸುಳಿ 1200 ವರ್ಷಗಳ ಹಿಂದೆಯೇ ಹೋಗಿರಬಹುದು ಎಂದು ತಿಳಿಸಲಾಗಿದೆ. ನೋಡಿ, ಜಿರಳೆಗಳು ಹುಟ್ಟಿದ್ದು ಯಾವಾಗ? 2200 ವರ್ಷಗಳ ಹಿಂದೆ ಜಿರಳೆಗಳು ಹುಟ್ಟಿರೋದು. ಜಿರಳೆಗಳ ಹುಟ್ಟಿದಾಗ 2200 ವರ್ಷಗಳ ಹಿಂದೆ. ಇದರಲ್ಲಿ ಈ ಏಷ್ಯನ್ ಕಾಕ್ರೋಚ್ಗಳು ಮಧ್ಯಪ್ರಾಚ್ಯದ ಕೆಲವರು ವರ್ತಕರು ಅಂದ್ರೆ ವ್ಯಾಪಾರಸ್ಥರು ಹೇಳಿದ್ರೆ ಅವರ ಆಹಾರದ ಬುಟ್ಟಿಗೆ ಹೋಗಿ 1200 ವರ್ಷಗಳ ಹಿಂದೆಯೇ ಮಧ್ಯಪ್ರಾಚ್ಯಕ್ಕೆ ಟೂರ್ ಹೋಗಿರ್ಬೋದು ಅಂತೇಳಿ ಏನ್ ಹೇಳ್ತಾ ಇದ್ದಾರೆ ಸಂಶೋಧಕರು ಹೇಳಿರ್ತಕ್ಕಂಥದ್ದು. ಅದೇ ರೀತಿ ಎಲ್ಲಿಂದ? ನಮ್ಮ ಏಷ್ಯಾದಿಂದ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಇವು ಅವಾಗಲೇ ಏನ್ ಮಾಡಿವೆ, ಟೂರ್ ಹೋಗಿ ಅಲ್ಲೇ ಸೆಟ್ಲ್ ಆಗಿವೆ. ಓಕೆ, ಜೊತೆಗೆ ಯುರೋಪ್ನ ಡಚ್ಚರು, ಬ್ರಿಟಿಷರು ಭಾರತ, ಚೀನಾದಂತಹ ಏಷ್ಯನ್ ರಾಷ್ಟ್ರಗಳ ಜೊತೆ ವ್ಯಾಪಾರ ಪ್ರಾರಂಭಿಸಿದ ಬಳಿಕ 270 ವರ್ಷಗಳ ಹಿಂದೆ ಅವರ ಹಡಗಿನ ಮೂಲಕ ಯುರೋಪ್ ತಲುಪಿರಬಹುದು ಎಂದು ಅಧ್ಯಯನದಲ್ಲಿ ತಿಳಿಸಿರತಕ್ಕಂಥದ್ದು. ಇದ್ರೂ ಇರಬಹುದು, ಹಡಗಿನ ಮೂಲಕ ಹೋಗಿರಬಹುದು. ಯಾವುದು? ಜಿರಳೆಗಳು ನಮ್ಮ ಏಷ್ಯಾದಿಂದ ನಮ್ಮ ಭಾರತಕ್ಕೆ ಬಂದು, ಈ ಆಗ್ನೇಯ ಏಷ್ಯಾದಿಂದ ಭಾರತಕ್ಕೆ ಬಂದು ಭಾರತದಲ್ಲಿ ಬ್ರಿಟಿಷರ ಹಡಗನ್ನ ಹುಡುಕಿ, ವಾಸ್ಕೋಡಿಗಾಮನ ಹಡಗನ್ನ ಹುಡುಕಿ ಅನಂತರ ಅವು ಯುರೋಪ್ ಅಂತಹ ರಾಷ್ಟ್ರಗಳಿಗೆ ಹೋಗಿರಬಹುದು. 270 ವರ್ಷಗಳ ಹಿಂದೆನೂ ಹೋಗಿರ್ಬೋದು, 1200 ವರ್ಷಗಳ ಹಿಂದೆಯೂ ಹೋಗಿರ್ಬೋದು ಅಂತ ಅವರು ಹೇಳ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ. ಹಾಗೆ ಮುಂದಿನ ದಿನಗಳಲ್ಲಿ ಸ್ಟೀಮ್ ಇಂಜಿನ್ ಒಳಾಂಗಣದಲ್ಲಿ ಸಂಪರ್ಕ ಆವಿಷ್ಕಾರವಾದ ಜಿರಳೆಗಳು ಅವುಗಳು ತಮ್ಮ ಆವಾಸ ಸ್ಥಾನವನ್ನು ಮಾಡಿಕೊಂಡಿದೆ ಎಂದು ಸಂಶೋಧಕರು ಉಲ್ಲೇಖಿಸಿದ್ದಾರೆ. ಓಕೆನಾ? ನೋಡಿ, ಜಿರಳೆಗಳು ಕೂಡ ನಮ್ಮ ಭಾರತ ಬಿಟ್ಟು ಬೇರೆ ದೇಶಗಳಿಗೆ ಹೋಗಿ ಸೆಟ್ಲ್ ಆಗಿದ್ದಾರೆ. ಇವು ಮೂಲತಃ ನಮ್ಮ ಆಗ್ನೇಯ ಏಷ್ಯಾದ ಸ್ನೇಹಿತರೆ. ಓಕೆ, ಇದಿಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿ. ಓಕೆನಾ? ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ QR ಕೋಡ್ ಅನ್ನು ಸ್ಕ್ಯಾನ್ ಮಾಡೋದರ ಮೂಲಕ ಜಾಯ್ನ್ ಆಗಿ. ಅದೇ ರೀತಿ ಈ ಒಂದು ನೀವೇನಾದ್ರೂ ಈ ವಿಡಿಯೋ ಬಗ್ಗೆ ಪರ್ಸನಲ್ ಫೀಡ್ಬ್ಯಾಕ್ ಏನಾದ್ರೆ ಈ ಒಂದು QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಆ ಫೀಡ್ಬ್ಯಾಕ್ ಅನ್ನ ನೀಡಿ ಅಂತ ಹೇಳ್ತಾ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನಾವು ಹಲವಾರು ಸಮಸ್ಯೆಗಳಿಂದ ಒಂದೊಂದಿನ ತರಗತಿಯನ್ನ ಮಾಡ್ಲಿಕ್ಕಾಗಿಲ್ಲ. ಈಗ 21ನೇ ತಾರೀಕಿನ ಕ್ಲಾಸ್ ಅನ್ನ ಮಾಡಬೇಕಿತ್ತು, 21 ಮಾತ್ರ ಮಾಡಬೇಕಿತ್ತು. ಗೊತ್ತಾದ್ರೆ ಇವತ್ತು 21 ಮತ್ತು 22 ಎರಡೂ ತರಗತಿಗಳನ್ನ ಸೇರಿಸಿ ಇವತ್ತು ಒಂದೇ ದಿನದಲ್ಲಿ ತರಗತಿಯನ್ನ ಮಾಡ್ತಾ ಇದ್ದೀನಿ. ಎರಡು ದಿನದ
ಪ್ರಚಲಿತ ವಿದ್ಯಮಾನಗಳನ್ನು ಒಂದು ದಿನದಲ್ಲಿ ಮಾಡ್ತಿರ್ತಕ್ಕಂಥ. ಯಾಕಂದ್ರೆ ಒಂದಷ್ಟು ಕೆಲಸಗಳು ಹಾಗೂ ಹೊರಗಡೆನೂ ಎಷ್ಟು ನಮ್ಮ ಕೆಲಸಗಳು ಇರೋದ್ರಿಂದ ನಾವು ಎರಡು ಕಡೆನೂ ಟ್ರಾವೆಲ್ ಮಾಡಿ ರಾತ್ರಿ ನಿದ್ದೆ ಇಲ್ದಿರೋ ಕಾರಣ ಇವಾಗ ರೆಸ್ಟ್ ಮಾಡಿ ಏನು ತರಗತಿಗಳನ್ನು ಮಾಡ್ತಿರ್ತಕ್ಕಂಥದ್ದು. ಇಲ್ಲಿ ನಿಮ್ಗೆ ಆವಾಗಲೇ ಹೇಳಿದ ಹಾಗೆ ಒಂದು ಸ್ನೇಹಿತರ ಬಗ್ಗೆ ನಿಮ್ಗೊಂದು ಹೇಳಿದೆ. ಇದರಲ್ಲಿ ನಮ್ಮ ಸ್ನೇಹಿತರು ಸಹ ನಮಗೆ ಹಲವಾರು ಬೆಂಬಲವನ್ನು ನೀಡ್ತಾ ಇದ್ದಾರೆ. ನಾನು ಅವರ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಮುಂದಿನ ತರಗತಿಗಳಲ್ಲಿ ಹೇಳ್ತೀನಿ. ಅವರು ಸಹ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಮುಂದೆ ತರಗತಿಗಳನ್ನು ತಗೊಳ್ತಾರೆ ನಿಮಗೆ ಅಂತ ಹೇಳ್ತಾ ಸ್ನೇಹಿತರೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.